ಹೆಲ್ಪ್ ಆಗುತ್ತೆ ಅದೊಂದಾದರೆ. ಇನ್ನು ಈ ಪ್ರೆಸೆಂಟ್ ರಾಜಕೀಯ ಸಿಚುವೇಶನ್ ಬಗ್ಗೆ ಬರೋದಾದರೆ, ನಿಮ್ಗೆ ಗೊತ್ತೇ ಇದೆ, ಇವತ್ತು ಇಳಿತಾರೆ ಸಿದ್ದರಾಮಯ್ಯ ಅವರು, ನಾಳೆ ಇಳಿತಾರೆ, ಡಿ ಕೆ ಬರ್ತಾರೆ, ಇದೆಲ್ಲ ನಡೀತಾ ಇದೆ ನೋಡಿ. ಅದಕ್ಕೆ ಸೊ ಅಂದರೆ ನನ್ನ ಪ್ರಶ್ನೆ ಇರೋದು, ಇದು ಚರ್ಚೆ ಬಿಡಿ, ಇದೆಲ್ಲ ಒಂದು ಕಡೆ ಏನಾಗಿತ್ತು ಸರ್ ಆ ಸಂದರ್ಭದಲ್ಲಿ? ಈಗ ನಿಮ್ಮ ಗಮನಕ್ಕೆ ಏನಾದರೂ ಇದೆಯಾ ಈ ರೀತಿ ಅಧಿಕಾರ ಹಂಚಿಕೆ ಸೂತ್ರ ಇದೆಯಾ ಏನು? ಐ ಡೋಂಟ್ ನೋ, ಬಿಕಾಸ್ ಐ ಡೋಂಟ್ ಸ್ಪೀಕ್ ವಾಟ್ ಐ ಡೋಂಟ್ ನೋ. ಇದರ ಬಗ್ಗೆ ಯಾರ ಹೈಕಮಾಂಡಲ್ಲಿ ಏನಾಗಿದೆ ವಿ ಡೋಂಟ್ ನೋ. ವಿ ಆರ್ ನಾಟ್ ಎ ಪಾರ್ಟಿ ಟು ಇಟ್. ಓಕೆ, ಅದ ಕೆಲವೇ ವ್ಯಕ್ತಿಗಳ ಇಟ್ ಕುಡ್ ಬಿ. ಇಲ್ಲ, ನನಗೆ ಅದ್ರ ಏನಾಗಿದೆ ವಾಟ್ ಎವರ್, ಈಗ ಕ್ಯಾಬಿನೆಟ್ ರಿಷಫಲ್ ಆಗೋದು ಅಥವಾ ನಿರ್ಣಯ ತೆಗೆದುಕೊಳ್ಳೋದು ಇದು ವರಿಷ್ಠರು ಮಾಡ್ತಾರೆ. ಯಾಕಂದರೆ AICC ಲೆವೆಲಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿದ್ದಾರೆ, ಸೋನಿಯಾ ಗಾಂಧಿ ಅವರಿದ್ದಾರೆ, ಮತ್ತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, DK ಶಿವಕುಮಾರ್ ಅವರಿದ್ದಾರೆ, ಇನ್ನೂ ಒಂದು 8 ಜನ ಹಿರಿಯ ಸಚಿವರಿದ್ದಾರೆ. ಅವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಅನ್ನೆಸರ್ಲಿ ಸ್ಪೆಕ್ಯುಲೇಟಿಂಗ್ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ ಅನವಶ್ಯಕ ಅಂತ ನನ್ನ ಭಾವನೆ. ಯಾಕಂದರೆ ಈ ಚರ್ಚೆಯಿಂದ ಇದರ ಹಿಂದೆ ಏನು ಸಾರ್ವಜನಿಕ ಹಿತಾಸಕ್ತಿ ಇದೆ ಹೇಳಿ? ದೇರ್ ಇಸ್ ನೋ ಪಬ್ಲಿಕ್ ಇಂಟ್ರೆಸ್ಟ್ ಇನ್ ದಿಸ್. ಯು ಸಿ, ದ ಡಿಸ್ಕಷನ್ ಶುಡ್ ಬಿ ವಾಟ್ ಈಸ್ ದ ಹೌ ಇಸ್ ದ ಫಂಕ್ಷನಿಂಗ್ ಆಫ್ ದ ಗೌರ್ಮೆಂಟ್. ಸಾರ್ವಜನಿಕರ ಸಮಸ್ಯೆ ಏನಿದೆ ಅದಕ್ಕೆ ಯಾಕೆ ಪರಿಹಾರ ಹುಡುಕ್ತಾ ಇದೆ ಸರ್ಕಾರ ಅಂತಕ್ಕಂಥದ್ದು ಚರ್ಚೆ ಆಗಬೇಕೇ ವಿನಃ ಇವತ್ತು ಯಾರಿಗೂ ಉಪಯುಕ್ತ ಇಲ್ಲದೆ ಇರತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡಿ ಕಾಲಹರಣ ಆಗ್ತಾ ಇದೆ ಅಷ್ಟೇ. ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್ ಆ್ಯಂಡ್ ವಿ ಆರ್ ನಾಟ್ ಎ ಪಾರ್ಟಿ ಟು ದ್ಯಾಟ್ ಆಲ್ ದೋಸ್ ಥಿಂಗ್ಸ್. ವಿ ಡೋಂಟ್ ನೋ. ಸುಮ್ಮನೆ ಈ ಟೈಪ್ ಆಫ್ ಚರ್ಚೆ ಆಗೋದೇ ಅನಾಗತ್ಯ ಅಂತ ನನ್ನ ಭಾವನೆ. ಈಗ ಯಾರು CM ಆಗಬೇಕು, ಯಾರು ಇರಬೇಕು, ನಮ್ಮೆಲ್ಲ ವರಿಷ್ಠರಿದ್ದಾರೆ. ನಮ್ಮ ಸ್ಟೇಟಲ್ಲಿ ದೇ ಆರ್ ವೆರಿ ಕಾಂಪಿಟೆಂಟ್ ಲೀಡರ್ಸ್, ಸೀನಿಯರ್ ಮೋಸ್ಟ್ ಲೀಡರ್ಸ್ ಇದ್ದಾರೆ. ಆಮೇಲೆ ನಮ್ಮ ದಿಲ್ಲಿಯಲ್ಲಿ ನಮ್ಮ ವರಿಷ್ಠರಿದ್ದಾರೆ. ಅವರವ್ರು ಚರ್ಚೆ ಮಾಡಿ ಮಾಡ್ತಾರೆ. ಅದಕ್ಕೆ ವಿ ಆರ್ ನೋ ಪಾರ್ಟಿ ಟು ವೈ ಶುಡ್ ವಿ ಸ್ಪೀಕ್ ಆನ್ ಥಿಂಗ್ ವಿ ಡೋಂಟ್ ನೋ. ಪಾರ್ಟಿ ವಿಚಾರ ಬೇರೆ. ಈಗ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ನೋಡಿ. ಅಭಿಪ್ರಾಯ, ಯು ಸಿ, ಐ ಆಮ್ ವರ್ಕಿಂಗ್ ಇನ್ ಎ ಸಿಸ್ಟಮ್. ಯು ಸಿ, ಐ ಗೋ ಬೈ ಪಾರ್ಟಿ. ಹೊಸ ಮುಖಗಳು ಬರಬೇಕು ಅಂತ ಅನ್ಸುತ್ತಾ ನಿಮಗೆ? ಯು ಸಿ, ರಾಜಕೀಯವಾಗಿ ಹೊಸ ಮುಖ ಬಂದೇ ಬರ್ತವೆ. ಯು ಸಿ, ಚೇಂಜ್ ಈಸ್ ಅ ಲಾ ಆಫ್ ನೇಚರ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೊಸೊಬ್ಬರಿಗೆ ಅವಕಾಶ ಸಿಕ್ಕಿದ್ದು. ನಾವು ಹೊಸೊಬ್ಬರಿಗೆ ಬಂದಾಗ ನಾವೆಲ್ಲ ವಿ ವರ್ ಯಂಗ್ಸ್ಟರ್ಸ್ ವೆನ್ ವಿ ಬಿಕೇಮ್ MLAs, ಆ್ಯಂಡ್ ವೆನ್ ವಿ ಬಿಕೇಮ್ ಮಿನಿಸ್ಟರ್ಸ್ ವಿ ಆರ್ ಇನ್ 30s 40 ಜಸ್ಟ್ ಇನಿಷಿಯಲ್. ಸೊ ಡೆಫಿನೆಟ್ಲಿ ಹೊಸ ಅವಕಾಶ ಕೊಟ್ಕೊಂಡೇ ಬಂದಿದೆ ಕಾಂಗ್ರೆಸ್ ಪಕ್ಷ. ಆಲ್ವೇಸ್ ಗಿವ್ಸ್ ಅಪರ್ಚುನಿಟಿ ಟು ಯಂಗ್ಸ್ಟರ್ಸ್. ಆ್ಯಂಡ್ ಬಟ್ ಈಗ ಹಿಂಗೆ ಆಗಬೇಕು, ಇವರೇ ಆಗಬೇಕು, ಹಂಗೆ ಆಗಬೇಕು ಅಂತ ನಮ್ಮ ಪಕ್ಷದಲ್ಲಿ ಯಾರೂ ನಿರ್ಧಾರ ಮಾಡಲ್ಲ. ಯಾರು ಅಪೇಕ್ಷೆ ಹಂಗೆ ಮಾಡೋಕ್ಕೂ ಹೋಗೋದಿಲ್ಲ. ಹಾಗಾಗಿ ವರಿಷ್ಠರು ತೀರ್ಮಾನ ಮಾಡ್ತಾರೆ ವಾಟ್ ಈಸ್ ಅಪ್ರೋಪ್ರಿಯೇಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್, ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ಅವ್ರು ನಿರ್ಣಯ ತೆಗೆದುಕೊಳ್ತಾರೆ. ಸಾಧಾರಣವಾಗಿ 2 ವರ್ಷ ಪ್ರತಿ ಸರ್ಕಾರ ಬಂದಾಗಲೂ ಈ ಮಂತ್ರಿಗಳ ಬದಲಾಗೋದು ನೋಡಿ. ರೀಶಫಲ್ ಮಾಡೋದು ಇಟ್ ಈಸ್ ಅ ಚೀಫ್ ಮಿನಿಸ್ಟರ್ಸ್ ಪ್ರೆರೋಗೇಟಿವ್. ಮಂತ್ರಿಮಂಡಲ ರಚನೆ ಮಾಡೋದು ನಮ್ಮ ಸಂವಿಧಾನದಲ್ಲಿ ಇದು ಮುಖ್ಯಮಂತ್ರಿಗೆ ಬಿಟ್ಟಿರ್ತಕ್ಕಂಥ ವಿವೇಚನೆ. ಯೂಶಲಿ ನಮ್ಮ ಪಕ್ಷದಲ್ಲಿ ಪದ್ಧತಿ ಏನಿದೆ ಅಂದರೆ ರೀಶಫಲ್ ಮಾಡುವಾಗ ಅವರು ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ರೀಶಫಲ್ ಮಾಡ್ತಾರೆ. ಹಾಗಾಗಿ ಇದು ಎಲ್ಲ ರಾಜ್ಯಗಳಲ್ಲಿ ಆಗ್ತಕ್ಕಂಥದ್ದು. ಇದಕ್ಕೇನು ವಿಶೇಷವಾಗಿ ಏನು ಇದಕ್ಕೆ ಅದೇ ಚರ್ಚೆ ಮಾಡಿ ನೋಡಿ. ನಾನು ನೋಡ್ತಾ ಇದ್ದೀನಿ ಒಂದು 3 ತಿಂಗಳಿಂದ ಇದೇ ಚರ್ಚೆ ನಡೀತಾ ಇದೆ. ಏನಾದರೂ ಔಟ್ಕಮ್ ಬಂದಿದೆಯಾ? ನಥಿಂಗ್. ಓಕೆ. ಅಲ್ಲ, ಒಂದಂತೂ ನೀವು ಸ್ಪಷ್ಟಪಡಿಸಿದ್ರಿ, ನಾನು ಯಾವತ್ತೂ ಮಂತ್ರಿ ಸ್ಥಾನ ಕೇಳಿಲ್ಲ, ಇದೇ ಖಾತೆ ಬೇಕು ಅಂತ ಕೇಳಿಲ್ಲ, ಯಾವುದನ್ನು ಕೇಳಿಲ್ಲ. ನೀವು ಈ ಸಂಪುಟ ಐ ಆಮ್ ಎ ವೆರಿ ಅನ್ಅಂಬಿಷಿಯಸ್ ಮ್ಯಾನ್, ಐ ಕ್ಯಾನ್ ಸೇ. ಐ ಆಮ್ ನಾಟ್ ಅನ್ ಅಂಬಿಷಿಯಸ್ ಮ್ಯಾನ್. ಓಕೆ. ಅಲ್ಲ, ವಾಟ್ ಎವರ್ ರೆಸ್ಪಾನ್ಸಿಬಿಲಿಟಿ ಇಸ್ ಗಿವನ್ ಟು ಮೀ, ಐ ಟ್ರೈ ಟು ಡೂ ಇಟ್ ಆನೆಸ್ಟ್ಲಿ ಆ್ಯಂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಆಮೇಲೆ ಆ ಒಂದು ಕುರ್ಸಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಂದಿರುತ್ತೆ. ಐ ಡೋಂಟ್ ಅಸ್ಪೈರ್ ಟು ಬಿ ದ್ಯಾಟ್ ಆರ್ ದಿಸ್. ಹೌದು. ಅಲ್ಲ, ಕೆಲವು ಸಚಿವರು ನಮ್ಗೆ ಇದೇ ಬೇಕು, ಹೋಮೇ ಬೇಕು, ಇಂಧನನೇ ಬೇಕು, ಅಥವಾ ರೆವಿನ್ಯೂನೇ ಬೇಕು, ಈ ಥರದ್ದೆಲ್ಲ ಕೇಳೋವಂಥದ್ದು, ಇದೆಲ್ಲ ಸಹಜವಾಗಿ ಇರೋಂಥದ್ದು. ನಾನು ಹೇಳ್ತೇನೆ, ಯಾವಾಗಲೂ ಇದನ್ನು ಕೇಳಿಲ್ಲ. ವೇಳೆ ಈಗ ರೀಶಫಲ್ ಇದು ನೋಡಿ, ಐ ಆಮ್ ನಾಟ್ ಖಾತೆಯಲ್ಲಿ ಮುಂದುವರಿಯಕ್ಕೆ ಬಯಸ್ತೀರಾ ಅಥವಾ? ಐ ಆಮ್ ನಾಟ್ ಅನ್ ಅಂಬಿಷಿಯಸ್ ಮ್ಯಾನ್. ಸೊ ಐ ಆಮ್ ಸ್ಯಾಟಿಸ್ಫೈಡ್. ನಾನು ತೃಪ್ತನಾಗಿದ್ದೀನಿ. ವಾಟ್ ಎವರ್ ಈಸ್ ಗಿವನ್ ಟು ಮೀ, ವಾಟ್ ಎವರ್ ರೋಲ್ ಈಸ್ ಗಿವನ್ ಟು ಮೀ, ಐ ಡೂ ಇಟ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್. ಐ ಡೋಂಟ್ ಆಸ್ಪೈರ್ ಟು ಬಿ ಎನಿಥಿಂಗ್. ಇವತ್ತು ನಮಗೆ ನಮ್ಮ ನಾಯಕರು ಪಕ್ಷ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಐ ಆಮ್ ಡೂಯಿಂಗ್ ಮೈ ಜಾಬ್. ಇಲ್ಲ ಬೇರೆಯವ್ರಿಗೆ ಅವಕಾಶ ಕೊಡೋಣ ಅಂತಂದರೆ ಐ ಹ್ಯಾವ್ ನೋ ಇಶ್ಯೂಸ್, ಬಿಕಾಸ್ ಐ ಕ್ಯಾನ್ ಗಿವ್ ಮೋರ್ ಟೈಮ್ ಟು ಮೈ ಕಾನ್ಸ್ಟಿಟ್ಯುನ್ಸಿ. ಈಗ ನಾನು ಮಂತ್ರಿಯಾಗಿ ಐ ಆಮ್ ನಾಟ್ ಏಬಲ್ ಟು ಗಿವ್ ಗುಡ್ ಟೈಮ್, ಕ್ವಾಲಿಟಿ ಟೈಮ್ ಟು ಮೈ ಕಾನ್ಸ್ಟಿಟ್ಯುನ್ಸಿ, ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್ ಹಾರ್ಡ್.
ಅಂದ್ರೆ ನಿಮ್ಗೆ ಅನ್ಸುತ್ತೆ ಈಗ ಸೇಡಂ ಕ್ಷೇತ್ರದ ಜನರಿಗೆ ನೀವು ಜಾಸ್ತಿ ಬಿಕಾಸ್ ವಿ ಸಿ ಐ ಆಮ್ ಸ್ಪೆಂಡಿಂಗ್ 2 days ಮಿನಿಮಮ್ ಇನ್ ಮೈ ಕಾನ್ಸ್ಟೆನ್ಸಿ. ನಾನು ಇಲ್ಲಿ ಇದ್ದಾಗ ಅಟ್ಲೀಸ್ಟ್ ನಾನು ವಾರಕ್ಕೆ 2-3 ದಿವಸ ಅಲ್ಲಿ ಐ ಟ್ರೈ ಟು ಸ್ಪೆಂಡ್ ಟೈಮ್ ಇನ್ ಕಾನ್ಸ್ಟೆನ್ಸಿ. ಬಟ್ ಯು ಸಿ ಆ್ಯಸ್ ಎ ಮಿನಿಸ್ಟರ್ ಯು ಕ್ಯಾನ್ ನಾಟ್ ಗಿವ್ 100% ಬಿಕಾಸ್ ನಾನು 2 ಪೋರ್ಟ್ಫೋಲಿಯೋ ಐ ಆಮ್ ಹ್ಯಾಂಡ್ಲಿಂಗ್ 2 portfolios. ಹೌದು. ಸೊ ಹಾಗಾಗಿ ಯು ಸಿ ವಾಟ್ ಎವರ್ ಆ್ಯಸ್ ಎನ್ MLA ಐ ವಾಸ್ ಎ ಸ್ಯಾಟಿಸ್ಫೈಡ್ ಪರ್ಸನ್ to do my job. As a Jilla Panchayat member, I was a satisfied person. Even today, I am a satisfied person. I have no ambition, I have no aspiration. ನಿಮ್ಮ ಮತಕ್ಷೇತ್ರದಿಂದ ಇಲ್ಲಿಗೆ ಬರ್ತಾರಾ ಜನ ನಿಮ್ಮನ್ನು ನೋಡೋದಕ್ಕೆ? ಈಗಲೂ ಕೂಡ ನಾವು ನೋಡಿದ್ವಿ, ಸಾಕಷ್ಟು ಜನ ಹೊರಗಡೆ ಕುತ್ಕೊಂಡಿದ್ದಾರೆ. ಇದ್ದಾರೆ, ಇಲ್ಲಿ ಅವ್ರು ಬರ್ತಾರೆ ಕಮ್ಮಿ. ಯಾಕಂದರೆ ನಾನು ಅಲ್ಲಿ ಕೆಲಸ ಅಲ್ಲೇ ಆಗ್ಬಿಡುತ್ತೆ. ಅಲ್ಲೇ ನಾನು ಫೋನಲ್ಲಿ ಕೆಲಸ ಮಾಡ್ತೀನಿ. ಐ ಡೋಂಟ್ ಆಸ್ಕ್ ಪೀಪಲ್ ಟು ಕಮ್. ಓಕೆ. ಇಫ್ ದರ್ ಇಸ್ ಎನಿಥಿಂಗ್ ಯು ಕಾಲ್ ಮಿ ಎಸ್ ಎ ಆ್ಯಂಡ್ ಐ ಪಿಕ್ ಆಲ್ ಮೈ ಕಾಲ್. ನೀವೇ ನೇರವಾಗಿ ಫೋನ್ ತೆಗಿತೀರಿ? 100%. ಅವ್ರಿಗೆ ನೇರವಾದ ಆನ್ಸರ್ ಹೋಗುತ್ತೆ ನಿಮ್ಮಿಂದ? 100%. ನಮ್ಮ ಹತ್ರ ಯಾವುದು ಕಾಲ್ ಮಾಡಿದ್ರೆ ಎಸ್ ಆರ್ ನೋ ರಿಸಲ್ಟ್ ಇರುತ್ತೆ. ಓಕೆ, ನೋಡೋಣ ಮಾಡೋಣ, ಇಲ್ಲ ನಮ್ಮ ಹತ್ರ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತೀನಿ ನಾನು. ದಟ್ ಈಸ್ ಮೈ ವೇ. ಐ ಆಮ್ ವೆರಿ ಫ್ರ್ಯಾಂಕ್ ಪರ್ಸನ್ ಆ್ಯಂಡ್ ಪೀಪಲ್ ಅಕ್ಸೆಪ್ಟೆಡ್ ಮಿ ಫಾರ್ ದ್ಯಾಟ್. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇವ್ರ ಹತ್ರ ಹೋದರೆ ಕೆಲಸ ಆಗತ್ತೆ ಆಗಲ್ಲ ಅಂದು ಅವರು ಕ್ಲಿಯರಾಗಿ ಹೇಳ್ತಾರೆ ಅಂತ ಭಾವನೆ ಇದೆ ಜನರಲ್ಲಿ. ನಾನು ಆಗಲ್ಲ ಅಂದಾಗ ಅವ್ರು ಬೇಜಾರು ಮಾಡ್ಕೊಳ್ಬೋದು ಸ್ವಲ್ಪ ಹೊತ್ತಿಗೆ. ಬಟ್ ದೇ ರಿಯಲೈಸ್ ವಾಟ್ ಈಸ್ ಟೆಲಿಂಗ್ ಇಸ್ ಟ್ರೂತ್. ನಾನು ನಾಳೆ ನೋಡೋಣ, ನಾಡಿದ್ದು ನೋಡೋಣ ಅಂತಂದರೆ ಅವ್ರು ಪರ್ಮನೆಂಟಾಗಿ ಅವರು 1-2 ವರ್ಷ ಅಲ್ಲಾಡಿ ಆಮೇಲೆ ಕೆಲಸ ಆಗಿಲ್ಲ ಅಂದರೆ ದೇ ವಿಲ್ ಬಿ ಮೋರ್ ಅನ್ಹ್ಯಾಪಿ. ಹೌದು. ಸೊ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಇನ್ ಅವರ್ ಫಂಕ್ಷನಿಂಗ್. ಹಾಗಾಗಿ ಜನ ಜಾಸ್ತಿ ಇಲ್ಲಿ ಬರಲ್ಲ, ನಾನು ಬರೋಕ್ಕೂ ಬಿಡಲ್ಲ. ಅಲ್ಲೇ ಏನಿದ್ರು ಅಲ್ಲೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಮಾಡ್ತೀವಿ. ಏನೇ ಇದ್ದರೆ ಇಲ್ಲಿ ಯಾರಾದರೂ ಏನೋ ಬೇರೆ ಕೆಲಸಕ್ಕೆ ಬಂದಿರ್ತಾರೆ, ಮೀಟ್ ಮಾಡ್ತಾರೆ, ಬೇರೆ ಬೇರೆ ಕೆಲಸ ಇರುತ್ತೆ, ರಾಜ್ಯದ ಮಟ್ಟದಲ್ಲೂ ಕೂಡ ಬರ್ತಾರೆ. ಐ ಟ್ರೈ ಟು ಡೂ ಮೈ ಬೆಸ್ಟ್. ಸಾಧಾರಣವಾಗಿ ರಾಜಕೀಯದಲ್ಲಿ ಇದ್ದವರಿಗೆಲ್ರಿಗೂ ನಾನು ಒಂದು ದಿವಸ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅನಿಸುತ್ತೆ. ಐ ಆಮ್ ನಾಟ್ ಅನ್ ಆಸ್ಪಿರೆಂಟ್. ಯಾಕಾಗಿ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ನೀವು ಕೂಡ ಮಂತ್ರಿ ಆಗಿದ್ದೀರಿ, ಸಣ್ಣ ಹಂತದಿಂದನೇ ಬಂದಂಥವ್ರು. ಸೊ ನಿಮಗೆ ನಿಮ್ಮ ಕನಸು ನೋಡಿ. ಐ ಹ್ಯಾವ್ ಟೋಲ್ಡ್ ವೆರಿ ಫ್ರ್ಯಾಂಕ್ಲಿ, ಐ ಹ್ಯಾವ್ ನೋ ಆಸ್ಪಿರೇಷನ್. ಐ ಆಮ್ ನಾಟ್, ಐ ಹ್ಯಾವ್ ನೋ ಇನ್ಕ್ಲಿನೇಷನ್ ಟು ಬಿಕಮ್ CM or anything. So I am not a contender also. I am satisfied whatever I am. And I will not aspire to become things in life. Whatever comes in life. ನೀವು ಕೂಡ ಆ ಇದರಲ್ಲಿ ಇದ್ದರೆ ಅಥವಾ ಈ ಬಾರಿನೇ ಅಂತ ಹೇಳ್ತಾರೆ. Because it is not my decision. You see. ಅಲ್ಲ, ನಮ್ಮ ಉದ್ದೇಶ ಏನು ಅಂತಂದರೆ ರಾಜ್ಯದ ಆರೋಗ್ಯ ಸುಧಾರಿಸುತ್ತೆ ಅಂತ ಅಷ್ಟೇ. ನಥಿಂಗ್ ಲೈಕ್ ದ್ಯಾಟ್. ನೋಡಿ, ನಾವೇನಾಗಬೇಕು ಅಂತ ನಾವು ಬಯಸಿ ಆಗೋದಲ್ಲ. ನಾವೇನಾಗಬೇಕು ಅಂತ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು, ಪಕ್ಷ ತೀರ್ಮಾನ ಮಾಡಬೇಕು, ಜನ ತೀರ್ಮಾನ ಮಾಡಬೇಕು. ವೆದರ್ ಐ ಆಮ್ ಡಿಸರ್ವಿಂಗ್ ಟು ಬಿ ಎನ್ MLA ಆರ್ ನಾಟ್, ಇಟ್ ಈಸ್ ಪೀಪಲ್ಸ್ ಡಿಸಿಷನ್. ಲಾಸ್ಟ್ ಟೈಮ್ ಐ ಲಾಸ್ಟ್, ಐ ಡಿಂಟ್ ಫೀಲ್ ಬ್ಯಾಡ್. ನನಗೆ ಹೇಳಿದ್ರು ನೀವು ಅದು ಆಗಿ, ಐ ಸೆಡ್ ನೋ, ಐ ವಾಂಟ್ ಟು, ಬಿಕಾಸ್ ಐ ಲಾಸ್ಟ್ ಇನ್ ಎಲೆಕ್ಷನ್. ಸೊ ಐ ವಾಂಟ್ ಟು ಸ್ಟೇ ಲೋ ಪ್ರೊಫೈಲ್ ಆ್ಯಂಡ್ ಬಿ ವಿತ್ ಪೀಪಲ್. ನಾವು ಸೋತಾಗಲೂ ಕೂಡ ನಾವು ಅಷ್ಟೇ ಸಮಾಧಾನದಿದ್ದೀವಿ. ವಿ ಹ್ಯಾವ್ ಟೇಕನ್ ದ ಡಿಫೀಟ್ ಇನ್ ಎ ಸ್ಟ್ರೈಡ್ ಆ್ಯಂಡ್ ಸ್ಪೋರ್ಟಿವ್ಲಿ ಅಂತಕ್ಕಂಥದ್ದು ಭಾವನೆ ಜನರಲ್ಲಿ ಬರಬೇಕು. ಹಾಗಾಗಿ ಐ ವಾಸ್ ಇನ್ ದ ಕಾನ್ಸ್ಟಿಟ್ಯೂನ್ಸಿ. ಐ ಡಿಂಟ್ ಅಕ್ಸೆಪ್ಟ್ ಎನಿ ಪೋಸ್ಟ್. ಐ ವಾಸ್ ದೇರ್ ಇನ್ ದ ಆಲ್ ಟೈಮ್ ಇನ್ ದ ಕಾನ್ಸ್ಟಿಟ್ಯೂನ್ಸಿ ಆ್ಯಂಡ್ ಐ ವರ್ಕ್ಡ್. ಸೊ ಹಾಗಾಗಿ ನಾವು ಏನು ಎಲೆಕ್ಷನ್ ಗೆಲ್ಲಬೇಕು ಇಲ್ಲ, ಜನ ತೀರ್ಮಾನ ಮಾಡಬೇಕು. ನಾವು ಪಕ್ಷದಲ್ಲಿ ಏನಾಗಿರಬೇಕು ಅಂತ ನಮ್ಮ ಪಕ್ಷ ತೀರ್ಮಾನ ಮಾಡಬೇಕು. ನಾವು ಯಾವ ಸ್ಥಾನದಲ್ಲಿ ಇರಬೇಕು ಅಂತ ನಮ್ಮ ನಾಯಕರು ತೀರ್ಮಾನ ಮಾಡಬೇಕೇ ವಿನಃ ಐ ಕಾಂಟ್ ಡಿಸೈಡ್ ವಾಟ್ ಐ ಹ್ಯಾವ್ ಟು ಬಿ. ಐ ಡೋಂಟ್ ವಾಂಟ್ ಟು ಡಿಸೈಡ್. ಅಲ್ಲ, ಹತ್ತಿಲ್ಲ ಅಂತಂದರೆ ತಾಯಿ ಕೂಡ ನೋ ಐ ಡೋಂಟ್ ಹ್ಯಾವ್ ಆಸ್ಪಿರೇಷನ್ ಅಂತ ಹೇಳ್ತಾ ಇದ್ದೀನಲ್ಲ. ದಟ್ಸ್ ವೈ ಐ ಆಮ್ ವೆರಿ ಕ್ಲಿಯರ್ ಇನ್ ಮೈ ಗೋಲ್ಸ್. ಐ ಡೋಂಟ್ ವಾಂಟ್ ವಾಟ್ ಎವರ್ ಐ ಆಮ್ ಇನ್ ಲೈಫ್. ಇಫ್ ಐ ಆಮ್ ನಥಿಂಗ್ ಆಲ್ಸೋ ಐ ಆಮ್ ಸ್ಯಾಟಿಸ್ಫೈಡ್ ಪರ್ಸನ್. ಓಕೆ. ನಿಮ್ಮದೇ ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ವರ್ಸಸ್ RSS ಚರ್ಚೆ ಭಾಳ ಜೋರಾಗಿ ನಡೀತಾ ಇದೆ. ಇಲ್ಲ ನೋಡಿ, ಈಗ ಪ್ರಿಯಾಂಕ್ ಈಸ್ ಆನ್ ಅನ್ ಐಡಿಯಾಲಜಿಕಲ್ ಗ್ರೌಂಡ್. ಯು ಸಿ, ಪ್ರಿಯಾಂಕ್ ಈಸ್ ವೆರಿ ಕ್ಲಿಯರ್ ಇನ್ ಇಸ್ RSS ಬ್ಯಾನ್ ಮಾಡಬೇಕು ಆ ರೀತಿ ಏನೋ ದ್ವೇಷ ಭಾವನೆಯಿಂದ ಹೇಳ್ತಾ ಇದ್ದೀನಿ ಅಂತ ಪ್ರಿಯಾಂಕು ಹೇಳಿಲ್ಲ. ಬಟ್ ವಾಟ್ ಈಸ್ ಟೆಲಿಂಗ್ ಈಸ್ ವೆನ್ ದ ಲಾ ಇಸ್ ದೇರ್, ಲಾ ಹ್ಯಾಸ್ ಟು ಪ್ರಿವೇಲ್. ದಟ್ಸ್ ಆಲ್. ಈಗ ನೀವು ಬೇರೆ ಸಂಘಟನೆಗಳು ಅವ್ರು ನೋಡಿ, ದೇರ್ ಇಸ್ ನೋ, ಇಟ್ ಶುಡ್ ನಾಟ್, ಇಟ್ ಈಸ್ ಬೀಯಿಂಗ್ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್. ವಾಟ್ ಪ್ರಿಯಾಂಕ್ ಎಸ್ ಸೆಡ್ ಈಸ್, ನಾನು RSS ಬ್ಯಾನ್ ಮಾಡಬೇಕು ಅಂತ ಎಲ್ಲೂ ಪ್ರಿಯಾಂಕ್ ಹೇಳಿಲ್ಲ. ನೀವು ಯಾವುದೇ ಒಂದು ಸಂಘಟನೆ ಅಥವಾ ಏನೇ ಒಂದು ಇವೆಂಟ್ ಮಾಡಬೇಕಾದ್ರೆ ಅದಕ್ಕೆ ಪರ್ಮಿಷನ್ ತೊಗೊಳ್ಬೇಕು ಅಂತ ಅಷ್ಟೇ ಹೇಳಿದ್ದು. ಸೊ ವೈ ಇಟ್ ಈಸ್ ಬೀಯಿಂಗ್ ಮೇಡ್ ಸಚ್ ಎ ಬಿಗ್ ಇಶ್ಯೂ ಔಟ್ ಆಫ್ ದಿಸ್, ಐ ಡೋಂಟ್ ನೋ. ಬಟ್ ನಾನು RSS ದ್ವೇಷ ಮಾಡ್ತೀವಿ. ಯು ಸಿ, ಹಿ ಈಸ್ ನಾಟ್ ಇನ್ ಸಿಂಕ್ ವಿತ್ ದಟ್ ಐಡಿಯಾಲಜಿ ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಡ್ರಾಬ್ಯಾಕ್ಸ್. ಅಲ್ಲಿ ಸಮಾನತೆ ಇಲ್ಲ, ಅಲ್ಲಿ ಶೋಷಿತ ಜನಾಂಗಕ್ಕೆ ಅಲ್ಲಿ ಅವ್ರು ಏನಂದರೆ ಅಲ್ಲಿ ಸಮಾನತೆ ಇಲ್ಲ ಅಂತೆ ಅವರು. ಹಾಗಾಗಿ ದ್ಯಾಟ್ ಐಡಿಯಾಲಜಿ ಇಟ್ ಹ್ಯಾಸ್ ಫ್ರ್ಯಾಂಕ್ಲಿ ಟೋಲ್ಡ್, ಐ ಡೋಂಟ್ ಬಿಲೀವ್ ಇನ್ ದಟ್ ಐಡಿಯಾಲಜಿ. ಬಟ್ ಯು ಸಿ, ದಿಸ್ ಇಸ್ ಡೆಮೋಕ್ರಸಿ. ಇಲ್ಲಿ ಎಲ್ಲ ಐಡಿಯಾಲಜಿ ಹೊಂದಿರತಕ್ಕಂಥ ಜನರಿಗೆ ಸಹಬಾಳ್ವೆ ಮಾಡೋಕ್ಕೆ ಇಲ್ಲಿ ಅವಕಾಶ ಇದೆ. ದಟ್ಸ್ ವಾಟ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್. ಸೊ ಹಿಯರ್ ದೆರ್ ಇಸ್ ನೋ ಕ್ವಶನ್
ಓನ್ಲಿ ವಾಟ್ ಥಿಂಗ್ ಇಸ್ ಯಾರೇ ಇರಲಿ ಅವರು ಲೆಟ್ ದಮ್ ಟೇಕ್ ಪರ್ಮಿಷನ್ ಆ್ಯಂಡ್ ಡೂ ಇಟ್ ಆ್ಯಸ್ ಪರ್ ಲಾ. ಸೊ ವಾಟ್ ಐ ಡೋಂಟ್ ನೋ ವಾಟ್ ಇಸ್ ಈ ಸಂಘರ್ಷಣೆ ಇಷ್ಟು ದೊಡ್ಡ ಬೆಳಿಬಾರ್ದು ಇದು. ಐ ಡೋಂಟ್ ನೋ ದಿಟ್ ಈಸ್ ಗಿವಿಂಗ್ ಮೋರ್ ಅಟೆನ್ಷನ್. ಬಟ್ ನನ್ನ ಒಪಿನಿಯನ್ ಏನಂತಂದರೆ ಇಷ್ಟೇ, ನೀವು ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಹೇಳ್ತಾ ಇದ್ದೇನೆ, ಅದ್ರಲ್ಲಿ ತಪ್ಪೇನಿದೆ? ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್ ಆ್ಯಂಡ್ ಡೂ ಇಟ್ ಅಷ್ಟೇ. ಅದೇನಾಗಿದೆ, ಅವ್ರು ಪರ್ಮಿಷನ್ ಕೇಳಿದ್ದಾರೆ, ಬೇರೆ ಬೇರೆ ಸಂಘಟನೆಗಳಿಗೆ ಕೇಳಿ ಅನ್ನೋ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿದೆ. ದ್ಯಾಟ್ ವಿಲ್ ಬಿ ಸಾರ್ಟೆಡ್ ಔಟ್, ಐ ಬಿಲೀವ್. ಅಂದರೆ ಬಹುಶಃ ಅಲ್ಲೇ ಸಾರ್ಟ್ ಮಾಡಿದರೆ ನಿಮ್ಮ ಸಾರ್ಟ್ ಔಟ್ ಆಗುತ್ತೆ ಪ್ರಾಬಬ್ಲಿ, ಬಿಕಾಸ್ ಯು ಸಿ ಎನಿಥಿಂಗ್ ಯು ಕ್ಯಾನಾಟ್ ಡ್ರ್ಯಾಗ್ ಆನ್ ಫಾರ್ ಎವರ್. ಆಲ್ ಇಶ್ಯೂಸ್ ಹ್ಯಾವ್ ಟು ಬಿ ಸಾರ್ಟೆಡ್ ಔಟ್. ದಿಸ್ ಇಸ್ ಎ ಡೆಮೋಕ್ರಸಿ. ಓಕೆ, ನೀವೇನು ಎಂಟ್ರಿ ಆಗಿಲ್ಲ ಈ ವಿಚಾರಕ್ಕೆ? ನೋ, ಯು ಸಿ ಎಂಟ್ರಿ ಅಂತಂದರೆ ನೋಡಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಇದು ಇಶ್ಯೂ ಇತ್ತು. ಹೌದು. ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಹ್ಯಾಡ್ ಟೇಕನ್ ಎ ಡಿಸಿಷನ್ ದಟ್ ಇದಕ್ಕೆ ನಾವು ರೆಸ್ಟ್ರಿಕ್ಟ್ ಮಾಡಬೇಕು ಅಂತ ಮಾಡಿದ್ದಾರೆ. ಕೆಲವು ಜನ ಅದಕ್ಕೆ ಅಪೋಸ್ ಮಾಡಿದರು, ಕೆಲವು ಜನ ಎಕ್ಸೆಪ್ಟ್ ಮಾಡಿದರು. ಸಿ ದಿಸ್, ವಿ ಆರ್ ಆ್ಯಸ್ ಎ ಕಾಂಗ್ರೆಸ್ ಪಾರ್ಟಿ, ವಿ ಆರ್ ಐಡಿಯಾಲಜಿಕಲಿ ನಾಟ್ ಇನ್ ಸಿಂಕ್ ವಿತ್ RSS. ಬಿಕಾಸ್ ನಮ್ಮದು ಏನು ದ ಮೇನ್ ಡಿಫ್ರೆನ್ಸ್ ಇನ್ ಐಡಿಯಾಲಜಿ, ನಾವು ಯಾರನ್ನೂ ದ್ವೇಷ ಮಾಡಲ್ಲ. ಐ ಡೋಂಟ್ ಹೇಟ್ ಎನಿಬಡಿ. ಆ್ಯಂಡ್ ಅವ್ರೇನೋ ಇವ್ರು ಹಿಂಗಿದ್ದಾರೆ ಹಂಗಿದ್ದಾರೆ, ಇಂಡಿವಿಜುವಲಿ ಐ ಡೋಂಟ್ ಹ್ಯಾವ್ ಎನಿ ಪ್ರಿಫರೆನ್ಸಸ್. ಸಿ ಅವ್ರ ಐಡಿಯಾಲಜಿ ನಮ್ಮ ಐಡಿಯಾಲಜಿ ಸಿಂಕಲ್ಲಿಲ್ಲ ಅಂತಕ್ಕಂಥದ್ದು ಭಾವನೆ ಯಾಕಿದೆ ಅಂತಂದರೆ, ನಮ್ಮಲ್ಲಿ ಇಟ್ ಇಸ್ ನಮ್ಮ ತತ್ವ ಏನಂದರೆ ಬಸವಣ್ಣನ ತತ್ವ ನಮ್ಮದು. ಎಲ್ಲರನ್ನ ಅಪ್ಕೊಳ್ಬೇಕು, ಎಲ್ಲರನ್ನ ಗೌರವ ಕೊಡಬೇಕು, ಎಲ್ಲರಿಗೆ ನಾವು ಸಮಾಜದಲ್ಲಿ ಸಮಾನ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ತತ್ವ. ಇದು ಕಾಂಗ್ರೆಸ್ ತತ್ವ. ಇದು ಅಲ್ಲಿ ಏನಾಗಿದೆ, ಸ್ವಲ್ಪ RSS ಅಲ್ಲಿ ಇಟ್ ಈಸ್ ಅವರು ದೇಶಭಕ್ತಿ ಹೇಳ್ಬೋದು, ಬಟ್ ಅಲ್ಲಿ ಸಂಕೋಚಿತ ಮನೋಭಾವನೆ ಇದೆ. ಅಲ್ಲಿ ಶೆಡ್ಯೂಲ್ ಕಾಸ್ಟು ಮತ್ತು ಮೈನಾರಿಟೀಸಿಗೆ ಅವ್ರು ಎಕ್ಸೆಪ್ಟ್ ಮಾಡೋದಿಲ್ಲ ಅಂತಕ್ಕಂಥ ಭಾವನೆ ಇದೆ. ಹಾಗಾಗಿ ಅವರೆಲ್ಲರೂ ಒಳಗೆ ಬಿಟ್ಕೊಳ್ಳಲ್ಲ ಅಂತ ಹೇಳ್ತಿದ್ದೆ. ಒಳಗೆ ಬಿಟ್ಕೊಳ್ಳಲ್ಲ, ಎನ್ಕರೇಜ್ ಮಾಡಲ್ಲ, ಸಮಾನರಾಗಿ ನೋಡಲ್ಲ. ಅವರು ಮನುಸ್ಮೃತಿಯಲ್ಲಿ ಅವ್ರ ನಂಬಿಕೆ ಇದೆ. ಇಂಥವೆಲ್ಲ ಸಿ ವಿ ಹ್ಯಾವ್ ಓನ್ಲಿ ರೆಡ್ ವಾಟ್ ಈಸ್ ದೇರ್. ಅವ್ರ ಐಡಿಯಾಲಜಿ ದೇ ಬಿಲೀವ್ ಇನ್ ಮನುಸ್ಮೃತಿ, ವಿಚ್ ವಿ ಆರ್ ನಾಟ್ ಇನ್ ಸಿಂಕ್. ನಾವು ಬಸವಣ್ಣನ ತದ್ದವರು, ನಾವೆಲ್ಲರೂ ಸಮಾನರು ಅಂತ ಭಾವನೆ ಇರೋರು, ಎಲ್ಲರನ್ನ ಅಪ್ಕೊಳ್ತಕ್ಕಂಥವ್ರು, ಎಲ್ಲರನ್ನ ಪ್ರೀತಿ ಮಾಡ್ತಕ್ಕಂಥದ್ರಿಂದನೇ ನಾವು ಸಮಾಜ ಕಟ್ಬೋದು ಅಂತಕ್ಕಂಥದ್ದು ನಮ್ಮ ಭಾವನೆ. ಸೊ ನಮ್ಮ ಐಡಿಯಾಲಜಿಗೆ ಅವ್ರ ಐಡಿಯಾಲಜಿಗೆ ಡಿಫ್ರೆನ್ಸ್ ಇದೆ. ದ್ಯಾಟ್ ಇಸ್ ದ ಓನ್ಲಿ ಥಿಂಗ್. ಬಟ್ ವಿ ಡೋಂಟ್ ಹೇಟ್ ದೆಮ್ ಆರ್ ವಿ ಡೋಂಟ್ ಡಿಸ್ಪೈಸ್ ದೆಮ್. ಅವ್ರ ಸ್ಥಾನದಲ್ಲಿ ಇರ್ತಾರೆ, ನಾವು ನಮ್ಮ ಸ್ಥಾನದಲ್ಲಿ ಇರ್ತೀವಿ. ಒಂದು ಪಥಸಂಚಲನ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಹಾಗಾದರೆ? ಅಲ್ಲಿ ಏನೂ ಆಗೋದಿಲ್ಲ. ಯು ಸಿ ದೇರ್ ಇಸ್ ನಥಿಂಗ್ ರಾಂಗ್, ಬಟ್ ದ ಲಾ ಆಫ್ ದ ಲ್ಯಾಂಡ್ ಶುಡ್ ಆಲ್ಸೋ ಪ್ರಿವೇಲ್. ಒಬ್ರಿಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನು ಇರಬಾರ್ದು ಅಷ್ಟೇ. ವೆನ್ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಎ ಲಾ. ಅಲ್ಲ, ಹಿಂದೆ ಇದೆಲ್ಲ ಇರಲಿಲ್ಲ. ಸೊ ಈಗ ಮಾಡ್ತಾರೆ ಅಂದ ತಕ್ಷಣ ನೀವು ಆಗಿಲ್ಲ. ದಿಸ್ ವಾಸ್ ಡನ್ ಬೈ ಇನ್ ಬೊಮ್ಮೈ, ಐ ಥಿಂಕ್ ಇನ್ ಶಟರ್ಸ್ ಪೀರಿಯಡ್ ಓನ್ಲಿ. ಅವರೇ ಇದನ್ನು ಸರ್ಕ್ಯುಲರ್ ಮಾಡಿದ್ದು, ನಾವು ಮಾಡಿದ್ದಿಲ್ಲ. ದ್ಯಾಟ್ ವಾಸ್ ಓನ್ಲಿ ರೀಟ್ರೇಟೆಡ್. ವ್ಯಾನ್ ಇಶ್ಯೂ ಕಮ್ಸ್, ಈಗ ಕಾನೂನು ಏನೇನೋ ಇರುತ್ತೆ, ಯಾವಾಗ ಯಾವುದೋ ಇಶ್ಯೂ ಆದಾಗ ಅದು ಕಾನೂನು ಪಾಲನೆ ಆಗಬೇಕೋ ಇಲ್ಲೋ ಅಂತಕ್ಕಂಥದ್ದು ಮುಂಚೂಣಿಗೆ ಬರುತ್ತೆ. ಬಟ್ ಇದರಿಂದ ಎಲ್ಲ ಯು ಸಿ ದಿಸ್ ಡಿಸ್ಕಷನ್ ಇದರಿಂದ ಸಮಾಜಕ್ಕೆ, ಸಾಮಾನ್ಯ ಜನರಿಗೆ, ನಮ್ಮ ರಾಜ್ಯದ ಬೆಳವಣಿಗೆಗೆ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಇದರಿಂದ ಏನು ಲಾಭ ಇಲ್ಲ. ಅವರ್ ಫೋಕಸ್ ಶುಡ್ ಬಿ ಆನ್ ಡೆವಲಪ್ಮೆಂಟ್. ಅವರ್ ಫೋಕಸ್ ಶುಡ್ ಬಿ ಆನ್ ಪ್ರೊವೈಡಿಂಗ್ ಬೆಟರ್ ಫೆಸಿಲಿಟಿ ಟು ದ ಪೀಪಲ್. ಅವರ್ ಫೋಕಸ್ ಶುಡ್ ಬಿ ಟು ಗಿವ್ ಬೆಟರ್ ಎಜುಕೇಷನ್, ಬೆಟರ್ ಹೆಲ್ತ್. ಆ್ಯಂಡ್ ಜನರಿಗೆ ಸವಲತ್ತು ಮಾಡ್ಕೊಳ್ಳೋದ್ರಲ್ಲಿ ನಾವೇನು ಮಾಡಬೇಕು, ದ್ಯಾಟ್ ಶುಡ್ ಬಿ ದ ಫೋಕಸ್ ಆಫ್ ದ ಗೌರ್ಮೆಂಟ್ ಆ್ಯಸ್ ವೆಲ್, ಆ್ಯಂಡ್ ದ್ಯಾಟ್ ಶುಡ್ ಬಿ ದ ಫೋಕಸ್ ಆಫ್ ದ ಅಪೋಸಿಷನ್ ಆ್ಯಸ್ ವೆಲ್. ದಿಸ್ ಅಪೋಸಿಷನ್ ಹ್ಯಾಸ್ ಫೇಲ್ಡ್ ಬಿಕಾಸ್ they're not raising the right issues. We have nothing against them. They are only trying to divide the society. ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜದಲ್ಲಿ ಒಡಗ್ ತರತಕ್ಕಂಥ ಕೆಲಸ BJP ಮಾಡ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅವರು ಸರ್ಕಾರಕ್ಕೆ ಟೀಕೆ ಮಾಡಲಿ, ನಾವು ಅಪೋಸಿಷನಲ್ಲಿ ಟೀಕೆ ಮಾಡಿದ್ದೀವಿ. ನಾನು ಅಪೋಸಿಷನಲ್ಲಿ 10 ವರ್ಷ ನಾನು ಶಾಸಕನಾಗಿ ಭಾಳ ಟೀಕೆ ಮಾಡಿದ್ದೀನಿ. ಆದರೆ ನಮ್ಮ ಟೀಕೆ ಮಾಡೋದು ಓಕೆ, ಕಲ್ಲೋಡಿಸಿದ್ರೆ ಅಲ್ಲ. ನಾವು ಕಲ್ಲೋಡ್ಸೋ ಕೆಲಸ ಅಂತೂ ಜೀವನದಲ್ಲಿ ಮಾಡಿಲ್ಲ, ಮುಂದೂ ಮಾಡಲ್ಲ. ಆದರೆ ನಮ್ಮ ಟೀಕೆಯಿಂದ ವಿ ಹ್ಯಾವ್ ಟು ಹ್ಯಾವ್ ಎ ಸೊಲ್ಯೂಷನ್ ಆ್ಯಸ್ ವೆಲ್. ಐ ಆಲ್ವೇಸ್ ಬಿಲೀವ್ ಇನ್ ಸೊಲ್ಯೂಷನ್. ಐ ಡೋಂಟ್ ಬಿಲೀವ್ ಇನ್ ಕ್ರಿಯೇಟಿಂಗ್ ಕ್ಯಾಸ್ ಇನ್ ದ ಸೊಸೈಟಿ. ಐ ಬಿಲೀವ್ ಇನ್ ಬ್ರಿಂಗಿಂಗ್ ಪೀಸ್ ಇನ್ ದ ಸೊಸೈಟಿ. ನಾವು ಈ ಸಮಸ್ಯೆ ಇದೇನು ಸರಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಆ್ಯಸ್ ಎನ್ MLA ಐ ಹ್ಯಾವ್ ಆಲ್ವೇಸ್ ಸಜೆಸ್ಟೆಡ್ ಎ ಸೊಲ್ಯೂಷನ್ ಟು ದ್ಯಾಟ್. ನಾನು ಯಾವುದೇ ಒಂದು ವಿಷಯ ಟೀಕೆ ಮಾಡಿದ್ರೆ ಇದನ್ನು ಹ್ಯಾಗೆ ಸರಿ ಮಾಡಬೇಕು ಅಂತಲೂ ಕೂಡ ಸಜೆಸ್ಟ್ ಮಾಡಿದ್ದೀವಿ. ದ್ಯಾಟ್ ಶುಡ್ ಬಿ ದ ಔಟ್ಕಮ್ ಆ್ಯಂಡ್ ದ್ಯಾಟ್ ಶುಡ್ ಬಿ ದ ಔಟ್ಲುಕ್ ಆಫ್ ಅಪೋಸಿಷನ್. ನೀವು ಇದು ಸರಿ ಮಾಡ್ತಾ ಇಲ್ಲ ಅಂದರೆ ಹೇಗೆ ಮಾಡಬೇಕು, ಈ ರೀತಿ ನೀವು ಮಾಡಿ ಅಂತಲೂ ಸಲಹೆ ಇಡಬೇಕು. ಈಗ ಟನಲ್ ರಸ್ತೆ ಬೇಡ ಅಂತಂದರೆ ಟನಲ್ ರಸ್ತೆ ಬದಲು ಏನು ಮಾಡಬೇಕು ಅಂತ ಹೇಳಬೇಕು. ಯಾಕೆ ಬೇಡ ಅಂತ ಹೇಳಬೇಕು. ನೋಡಿ, ಈಗ ಹೇಗಾಗಿದೆ, ಕೆಲವು ರಾಜಕಾರಣಿಗಳು ಅವರು ಅದ್ರ ಹಿಂದೆ ಅಡಗಿರ್ತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿ ಮುಖ್ಯ ಅಲ್ಲ,
ಅವ್ರಿಗೆ ಏನೋ ಒಂದು ಪಬ್ಲಿಕಲ್ಲಿ ಇಶ್ಯೂ ಕ್ರಿಯೇಟ್ ಮಾಡಿ ಅದನ್ನು ಸ್ಟಾಲ್ ಮಾಡಬೇಕು, ಸಾರ್ವಜನಿಕ ಅನುಕೂಲ ಆಗದೇ ಇರ್ತಕ್ಕಂಥದ್ದು ಮಾಡಬೇಕು, ಅದರಲ್ಲಿ ಏನೋ ಒಂದು ಈ ರೀತಿ ಮಾಡೋದ್ರಿಂದ ಏನು ಯಾರಿಗೂ ಲಾಭ ಇಲ್ಲ. ಆಮೇಲೆ ಸಮಾಜದಲ್ಲಿ ನೋಡಿ ಅವರು ಈ ರೀತಿ ಹಿಂದೂ ಮುಸ್ಲಿಂ ಕ್ರಿಯೇಟ್ ಮಾಡೋದು, ಅವ್ರಿಗೆ ಯಾವುದೋ ಒಂದು ಸಮಾಜ ಎತ್ತು ಕಟ್ಟೋದು, ಯಾವುದೋ ಜಾತಿ ಹೇಳೋದು, ಆಮೇಲೆ ಸಮಾಜದಲ್ಲಿ ಒಂಥರ ಕಲಹ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಏನಿದೆಯಲ್ಲ, ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಅಲ್ಲ, ವಿ ಶುಡ್ ನಾಟ್ ಡೂ ದ್ಯಾಟ್. ಯು ಸಿ, ಆ್ಯಂಡ್ ಪೀಪಲ್, ಮೈ ಅಡ್ವೈಸ್ ಈಸ್ ಮೀಡಿಯಾ ಶುಡ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಟು ಸಚ್ ಪೀಪಲ್. ಆ್ಯಂಡ್ ಆಲ್ಸೋ ಪಬ್ಲಿಕ್ ಶುಡ್ ನಾಟ್ ಕೇರ್ ಫಾರ್ ಸಚ್ ಪೀಪಲ್. ಇಂಥವು ಮಾಡೋರಿಗೆ ದೇ ಶುಡ್ ಸೋಲ್ಡ್ ದ ಪ್ಲೇಸ್. ಅವರಿಗೆ ಎನ್ಕರೇಜ್ ಮಾಡದೇ ಇದ್ದರೆ ಸಮಾಜ ಸರಿಯಾದ ದಾರಿಯಲ್ಲಿ ನಡೀತದೆ. ನಾವು ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ಫೋಕಸ್ ಆನ್ ದ ಫ್ಯೂಚರ್ ಆಫ್ ಅವರ್ ಯಂಗ್ಸ್ಟರ್ಸ್. ಅವರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ಕಂಟ್ರಿ ಆ್ಯಂಡ್ ದ ಸ್ಟೇಟ್ ಇಸ್ ನಾಟ್ ಆಲ್ ದೀಸ್ ಸಿಲಿ ಥಿಂಗ್ಸ್ ವಾಟ್ ಕೇಂದ್ರ ಸರ್ಕಾರ ಪದೇ ಪದೇ ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಆ್ಯಂಟಿ ಮೈನಾರಿಟಿ, ಆ್ಯಂಟಿ ಇದನ್ನು ಮಾಡ್ತಾ ಇದ್ದಲ್ಲ. ದಿಸ್ ಇಸ್ ಆಲ್ ಓನ್ಲಿ ಡೈವರ್ಷನ್ ಆಫ್ ಅಟೆನ್ಷನ್. ನಮಗೆ ಬಿಗ್ಗೆಸ್ಟ್ ಸಮಸ್ಯೆ ಈ ದೇಶದಲ್ಲಿ ಇರ್ತಕ್ಕಂಥದ್ದು ನಿರುದ್ಯೋಗ, ಕ್ವಾಲಿಟಿ ಎಜುಕೇಷನ್ನು, ಬೆಟರ್ ಲೈಫ್ ಟು ಪುವರ್ ಪೀಪಲ್, ಬೆಟರ್ ಫೆಸಿಲಿಟಿ ಟು ದೆಮ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಇದರಲ್ಲಿ ನಾವು ಫೋಕಸ್ ಮಾಡಿದರೆ ಅದರಲ್ಲಿ ಏನಾದರೂ ಮಾಡ್ಬೋದು. ಅದನ್ನು ಬಿಟ್ಟು ಸುಮ್ಮನೆ ಸಮಾಜದಲ್ಲಿ ಕಲಹ ಮಾಡಿದರೆ ಇಟ್ ಇಸ್ ಆಫ್ ನೋ ಕಾನ್ಸಿಕ್ವೆನ್ಸ್ ಅಂತ ನನ್ನ ಭಾವನೆ. ಓಕೆ 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 ಕೊನೆಯದಾಗಿ ಕೆಲವು ರ್ಯಾಪಿಡ್ ಕ್ವಶನ್ಸ್ಗೆ ಬರ್ತೀನಿ. Sure. ಕೊನೆ ಘಟ್ಟ. ನೀವು ಅವ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಬೇಕು. ನಾನು ಕೆಲವು ಹೆಸರನ್ನು ಹೇಳ್ತೀನಿ, ನೀವು ತಕ್ಷಣದ ರಿಯಾಕ್ಷನ್. ಮಲ್ಲಿಕಾರ್ಜುನ್ ಖರ್ಗೆ. ವೆರಿ ಅಂದರೆ ಸ್ಟೇಟ್ಸ್ಮ್ಯಾನ್. ಎಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರುತ್ತೆ, ಓಕೆ. ಸಮಾಜ ಕಟ್ಟೋದ್ರಲ್ಲಿ ಕೂಡಿರುತ್ತೆ. ಓಕೆ. CM ಸಿದ್ದರಾಮಯ್ಯ. ವೆರಿ ಪಾಸಿಟಿವ್ ಪರ್ಸನ್. ಆಮೇಲೆ ಬಡವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿ, ಆಮೇಲೆ ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋ ಒಂದು ಕಾರ್ಯವೈಖರಿ. ಹಾಂ. DCM DK ಶಿವಕುಮಾರ್. DK ಶಿವಕುಮಾರ್ ಈಸ್ ಎ ಡಿಫ್ರೆಂಟ್ ಮ್ಯಾನ್ ಬಿಕಾಸ್ ಈಸ್ ಲೈಕ್ ಅವ್ರದ್ದೇನೆಂದರೆ ಹಿ ಹ್ಯಾಸ್ ಬಿಗ್ ಆಂಬಿಷನ್ಸ್. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಹೆಲ್ಪ್ ಮಾಡಬೇಕು, ಅಥವಾ ಏನೋ ಯಾವುದೋ ಪ್ರಾಜೆಕ್ಟ್ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಲೆವೆಲಿಗೆ ಒಯ್ಯಬೇಕು ಅಂತಕ್ಕಂಥದ್ದು ಅವರು ಒಂದು ಭಾವನೆ ಇದೆ. ಓಕೆ. ಸೇಡಂ ಕ್ಷೇತ್ರದ ಜನ ನಿಮ್ಮನ್ನು ಯಾಕೆ ಇಷ್ಟಪಡಬೇಕು? ನೋಡಿ, ಸೇಡಂ ಜನ ಅಂದರೆ ಸರಿ ತಪ್ಪು ಅಂತಕ್ಕಂಥ ಸೇಡಂ ಜನತೆಗೆ ನಾನು ಯಾವತ್ತೂ ಕೃತಜ್ಞನಾಗಿದ್ದೀನಿ ಅಂತಂದರೆ, ಓಕೆ. ಅವರಲ್ಲಿ ಒಂದು ಭಾವನೆ ಇದೆ. ಸರಿ ತಪ್ಪು ಅಂತಕ್ಕಂಥದ್ದು ಏನಿದೆ ಅವ್ರದನ್ನು ನೋಡಿ ತೂಗಿ ಅವರು ನಿರ್ಧಾರ ಮಾಡ್ತಾರೆ. ಅವರು ಎಲ್ಲರೂ ಕೂಡ ನಿಸ್ವಾರ್ಥ ಭಾವದಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾವು ಕೆಲವೊಂದು ಸಾರಿ ಐ ಮೆಟ್ ಲೈಕ್ ನಾವು ಟಫ್ ಡಿಸಿಷನ್ಸ್ ತೊಗೊಂಡಾಗೂ ಕೂಡ ಸರಿ ತಪ್ಪು ಇದೆಯಲ್ಲ ನೋಡಿ ಯಾವತ್ತೂ ಕೂಡ ಮಾಡಿದ್ದಾರೆ. ನಾನು ಯಾವತ್ತೂ ಸೇಡಂ ಜನತೆಗೆ ಚಿರುಣಿಯಾಗಿದ್ದೀನಿ. ಓಕೆ. ನಿಮ್ಮ ಪತ್ನಿ ಡಾಕ್ಟರ್ ಭಾಗ್ಯಶ್ರೀ. She is very supportive. She has been very supportive to me and my political growth ಅಲ್ಲಿ she had a big. ನಿಮ್ಮ ಕ್ಷೇತ್ರಕ್ಕೆ ನೀವು ಕೊಟ್ಟ ಕೊಡುಗೆಯಲ್ಲಿ ಅತ್ಯಂತ ಸೂಪರ್ ಅನ್ಸೋದು ಯಾವುದು? ನೋಡಿ, ಒಂದಂದರೆ ನಾನು ಐ ಹ್ಯಾವ್ ವರ್ಕ್ ಫಾರ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಮೈ ಕಾನ್ಸ್ಟಿಟ್ಯುನ್ಸಿ. ನಾನು ಕಾಗಿಣಾ ನದಿ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ಬೋದು, ಕಮಲಾವತಿ ಮೇಲೆ ಮಾಡಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿರ್ಬೋದು, ನನ್ನ ಮತಕ್ಷೇತ್ರ ಪ್ರತಿ ಹಳ್ಳಿ ಪ್ರತಿ ತಾಂಡಕ್ಕೆ ಪಕ್ಕಾ ರಸ್ತೆ, ಕುಡಿಯೋ ನೀರಿನ ವ್ಯವಸ್ಥೆ, ಒಳ್ಳೆಯ ಆರೋಗ್ಯದ ವ್ಯವಸ್ಥೆ, ದಿಸ್ ಆರ್ ಆಲ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ಹ್ಯಾವ್ ಡನ್. ಐ ಕಾಂಟ್ ಸೇ ಇನ್. ಈಗಲೂ ಸಾಕಷ್ಟು ನಾವು ಮಾಡಿದ್ದೀವಿ. ಅಲ್ಲಿ ಆಸ್ಪತ್ರೆ ಮೇಲ್ದರ್ಜೆಗೆ ಇರ್ಬೋದು, ಆಮೇಲೆ ಅಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಸೇಡಮ್ಮಿಗೆ ಇಟ್ಸ್ ಅ ವೆಲ್ ಡೆವಲಪ್ಡ್ ಕಾನ್ಸ್ಟಿಟ್ಯುನ್ಸಿ ಅನ್ನೋ ರೀತಿ ಮಾಡಿರೋದು ನಂಗೆ ತೃಪ್ತಿ ಇದೆ. ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿ ಮೆಡಿಕಲ್ ಸ್ಟೂಡೆಂಟ್ಸ್ ಏನು ಹೇಳ್ತೀರಿ? ನೋಡಿ, ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್. ಏನಂತಂದರೆ ಎಂಟೈರ್ ಮೆಡಿಕಲ್ ಎಜುಕೇಷನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇನ್ ದ ಕಂಟ್ರಿ ನಮ್ಮ ಹತ್ರ ಇದೆ. ನಾವು ತಮಿಳ್ನಾಡು ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಕರ್ನಾಟಕ ರಾಜ್ಯದಲ್ಲಿ ನಾವು ಅಚೀವ್ ಮಾಡಿದ್ದೀವಿ. ಆಮೇಲೆ ಮೆರಿಟ್ ಕೋಟಾನ ವಿ ಹ್ಯಾವ್ ಸ್ವೆಲ್ಡ್ ದ ಮೆರಿಟ್ ಕೋಟಾ. ಅಂದರೆ ಮೆರಿಟ್ ಕೋಟಾ ಇನ್ಕ್ರೀಸ್ ಮಾಡಿದೆ ಹ್ಯೂಜ್ ನಂಬರಲ್ಲಿ. ಸಾಮಾನ್ಯ ಜನರ ಮಕ್ಕಳು ಡಾಕ್ಟರ್ ಆಗಬೇಕು, ಬಡವ್ರ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ನಾವೇನು ಮಾಡಿದ್ವಿ, ದಟ್ ಹ್ಯಾಸ್ ಡೆಫಿನೆಟ್ಲಿ ಪೇಡ್ ಡಿವಿಡೆಂಡ್ಸ್. ಹಾಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಆಸ್ ಎ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ that I am able to reach the optimal this thing in the field of medical education. And I have a goal. I think now I have set the road map. Anybody in my place should continue and reach the goal in another 10 years. ಓಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಕಷ್ಟು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.